ನಮಸ್ತೆ ವೀಕ್ಷಕರೇ, ನಮ್ಮ ಸೂರ್ಯೋದಯ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಸಂಜನಾ ಶ್ರೀಮಂತ ಮನೆಯ ಮಹಿಳೆಯಾಗಿದ್ದಳು. ಪ್ರತಿ ಬೆಳಿಗ್ಗೆ ತನ್ನ ಪತಿ ಮನೀಶ್ ಜೊತೆ ಕಾರಿನಲ್ಲಿ ಕುಳಿತು ನಗರದ ಜನಜಂಗುಳಿಯ ರಸ್ತೆಗಳ ಮೂಲಕ ಆಫೀಸ್ಗೆ ಹೋಗುತ್ತಿದ್ದಳು. ಉಳಿದ ಜನರಂತೆ ಅವರಿಗೂ ಕೂಡ ಟ್ರಾಫಿಕ್ ಒಂದು ಅಡೆತಡೆಯಾಗಿತ್ತು. ಆದರೆ ರೆಡ್ ಸಿಗ್ನಲ್ನಲ್ಲಿ ನಿಲ್ಲುತ್ತಿದ್ದಂತೆ ಏನೋ ಒಂದು ನಡೆಯುತ್ತಿತ್ತು. ಅದು ಅವಳ ಹೃದಯ ಮುಟ್ಟುತ್ತಿತ್ತು. ಪ್ರತಿದಿನ ಪುಟ್ಟ ಪುಟ್ಟ ಮಕ್ಕಳು ಅವರ ಗಾಡಿಯ ಹತ್ತಿರ ಬಂದು ಏನನ್ನಾದರೂ ಮಾರುತ್ತಿದ್ದರು ಅಥವಾ ಭಿಕ್ಷೆ ಕೇಳುತ್ತಿದ್ದರು. ಮತ್ತು ಅವರಲ್ಲಿ ಒಬ್ಬ ಹುಡುಗನಿದ್ದ. ಆ ಹುಡುಗನಿಗೆ 10 ರಿಂದ 11 ವರ್ಷ ವಯಸ್ಸಿರಬಹುದು. ಅವನ ಹೆಸರು ರಜತ್. ಕೆಲವೊಮ್ಮೆ ಅವನು ಬಲೂನ್ ಹಿಡಿದು ಓಡುತ್ತಾ ಕಾರಿನ ಹತ್ತಿರ ಬರುತ್ತಿದ್ದ. ಕೆಲವೊಮ್ಮೆ ಕೈಯಲ್ಲಿ ಹಳೆಯ ಪುಸ್ತಕಗಳು ಅಥವಾ ಬಣ್ಣ ಬಣ್ಣದ ಹೂಗಳು ಇರುತ್ತಿದ್ದವು. ಅವನ ಮಾತು ಎಷ್ಟು ಮಧುರವಾಗಿತ್ತೆಂದರೆ ಯಾರೋ ದೇವದೂತನೇ ರಸ್ತೆಗೆ ಇಳಿದು ಬಂದಿದ್ದಾನೆ ಎಂದು ಅನಿಸುತ್ತಿತ್ತು. ಒಂದು ದಿನ ಅವನು ಕಿಟಕಿಯ ಹತ್ತಿರ ಬಂದು ಹೇಳಿದ, ಆಂಟಿ, ಬಲೂನ್ ತಗೊಳ್ಳಿ, ನಿಮ್ಮ ಮಕ್ಕಳು ಬಹಳ ಖುಷಿಯಾಗ್ತಾರೆ. ಸಂಜನಾ ನಕ್ಕಳು. ನಾನು ಬಲೂನ್ ಇಟ್ಕೊಂಡು ಏನ್ ಮಾಡ್ಲಿ? ಅವರ ಮಾತಿಗೆ ರಜತ್ ಮುಗ್ಧತೆಯಿಂದ ತಲೆಯಲ್ಲಾಡಿಸಿದ. ಆಂಟಿ ತಗೊಳ್ಳಿ, ಬೆಳಿಗ್ಗೆಯಿಂದ ಒಂದು ಮಾರಾಟವಾಗಿಲ್ಲ. ಅವನ ಈ ಮಾತಿನಿಂದ ಸಂಜನಾಳ ಹೃದಯ ತುಂಬಿ ಬಂದಿತು. ಅವರು 2 ಬಲೂನ್ ಕೊಂಡರು. ಅವರ ಕಾರು ಮುಂದೆ ಸಾಗಿತು. ಕೆಲವು ದಿನಗಳ ನಂತರ ಅದೇ ಜಾಗ, ಅದೇ ಸಿಗ್ನಲ್. ಆದರೆ ಈ ಬಾರಿ ರಜತ್ನ ಕೈಯಲ್ಲಿ ಪುಸ್ತಕಗಳಿದ್ದವು. ಸಂಜನಾ ನಗುತ್ತಾ ಕೇಳಿದಳು, ಏನಪ್ಪಾ ವಿಶೇಷ ಎಂದು? ಬಲೂನ್ ಮಾಯ, ರಜತ್ ಮುಗ್ಧತೆಯಿಂದ ಹೇಳಿದ. ಆಂಟಿ, ಬಲೂನ್ ಒಡೆದು ಹೋಗುತ್ತವೆ, ನಷ್ಟ ಆಗುತ್ತೆ. ಇಂದು ಪುಸ್ತಕ ತಗೊಳ್ಳಿ, ಬರೀ 20 ರೂಪಾಯಿ ಅಷ್ಟೇ. ಅಗತ್ಯವಿಲ್ಲದಿದ್ದರೂ ಸಂಜನಾ ಪುಸ್ತಕ ಕೊಂಡುಕೊಂಡಳು. ಮೆಲ್ಲ ಮೆಲ್ಲನೆ ಇಬ್ಬರ ಮಧ್ಯೆ ಒಂದು ವಿಚಿತ್ರವಾದ ಬಾಂಧವ್ಯದ ಎಳೆ ಬೆಳೆಯುತ್ತಾ ಹೋಯಿತು. ಪ್ರತಿ ಬಾರಿ ಹಾದು ಹೋಗುವಾಗ ಸಂಜನಾ ಅವನ ಹತ್ತಿರ ಏನನ್ನಾದರೂ ಕೊಳ್ಳುತ್ತಿದ್ದಳು ಮತ್ತು ಸದ್ದಿಲ್ಲದೆ ನೋಟನ್ನು ಅವನ ಅಂಗೈಯಲ್ಲಿ ಇಡುತ್ತಿದ್ದಳು. ರಜತ್ನ ಮುಗ್ಧ ನಗು ಯಾವುದೋ ಒಂದು ಮುಲಾಮಿನಂತೆ ಅವಳ ಒಳಗಡೆ ಇಳಿಯುತ್ತಾ ಹೋಗುತ್ತಿತ್ತು. ಆಮೇಲೆ ಒಂದು ದಿನ ಅದೇ ಸಿಗ್ನಲ್, ಅದೇ ಓಡಾಟ. ಆದ್ರೆ ರಜತ್ ಇರಲಿಲ್ಲ. ಸಂಜನಾ ಆತಂಕದಿಂದ ಗಾಜಿನ ಹೊರಗೆ ನುಗ್ಗುತ್ತಿದ್ದಳು. ಇಂದು ಅವನು ಕಾಣಿಸುವುದಿಲ್ಲ. ಏನೋ ನಡೆಯಬಾರದು ನಡೆದಿದೆ ಎಂದು ಅವಳ ಹೃದಯ ಹೇಳುತ್ತಿತ್ತು. ಅಷ್ಟರಲ್ಲಿ 3-4 ಮಕ್ಕಳು ಓಡುತ್ತಾ ಬಂದರು. ಆಂಟಿ, ನೀವು ಬಲೂನ್ ಮತ್ತು ಪುಸ್ತಕ ಮಾರಾಟ ಮಾಡುತ್ತಾನಲ್ಲ, ಆ ಹುಡುಗನನ್ನ ಹುಡುಕುತ್ತಿದ್ದೀರಾ? ಸಂಜನಾಳ ಉಸಿರು ನಿಂತಂತಾಯಿತು. ಹೌದು, ಎಲ್ಲಿದ್ದಾನೆ ಅವನು? ಆ ಮಕ್ಕಳ ದನಿ ಕರಗಿದಂತೆ ಅನ್ನಿಸಿತು. ಆಂಟಿ, ಅವನಿಗೆ ಆಕ್ಸಿಡೆಂಟ್ ಆಗಿದೆ. ಪ್ರಪಂಚ ಒಂದು ಕ್ಷಣ ನಿಂತಂತಾಯಿತು. ಏನು? ಯಾವಾಗ? ಅವನ ಸ್ಥಿತಿ ಈಗ ಹೇಗಿದೆ? ದೀದಿ, ಒಂದು ಕಾರು ಬಂದು ಗುದ್ದಿ ಹೋಯಿತು. ಅವನ ತಲೆ ಒಡೆದು ಹೋಗಿತ್ತು. ಜನರು ಅವನನ್ನು ಆಸ್ಪತ್ರೆಗೆ ಕರೆದೊಯ್ದರು. ಆದ್ರೆ ಅವರು ಹೇಳುತ್ತಿದ್ರು ಬದುಕುವ ಭರವಸೆ ಬಹಳ ಕಡಿಮೆ ಇದೆ ಎಂದು. ಸಂಜನಾಳ ಕೈಗಳು ನಡುಗಲಾರಂಭಿಸಿದವು. ಕಣ್ಣಿನಿಂದ ಕಣ್ಣೀರು ತಾನಾಗಿಯೇ ಸುರಿಯಲಾರಂಭಿಸಿತು. ರಜತ್ಗಾಗಿ ಮತ್ತು ಯಾವುದೋ ಹೇಳಲಾಗದ ಕಹಿ ನೆನಪಿಗಾಗಿ ಅವಳ ಹೃದಯದಲ್ಲಿ ಒಂದು ವಿಚಿತ್ರ ನೋವು ಕಾಣಿಸಿಕೊಂಡಿತು. ಈ ಅಪಘಾತ ಬರೀ ಒಂದು ಮಗುವಿನ ನೋವಲ್ಲ, ಬದಲಾಗಿ ಅವರ ಜೀವನದ ಅತಿದೊಡ್ಡ ಸತ್ಯವನ್ನು ಹೊತ್ತು ತರಲಿದೆ ಎಂದು ಅವರಿಗೆ ಸ್ವಲ್ಪವೂ ಅಂದಾಜಿರಲಿಲ್ಲ. ಆ ಸತ್ಯ ಅವರ ಭೂತಕಾಲ, ವರ್ತಮಾನ ಮತ್ತು ಭವಿಷ್ಯದ ಸತ್ಯವಾಗಿತ್ತು. ಈ ಮುಗ್ಧ ಹುಡುಗ ರಜತ್ ಬೇರೆ ಯಾರೂ ಆಗಿರದೆ ಅವರೇ ಕಳೆದುಕೊಂಡಿದ್ದ ಮಗನಾಗಿದ್ದನು. ರಜತ್ ಹುಟ್ಟಿದ ತಕ್ಷಣವೇ ಅನಿವಾರ್ಯ ಕಾರಣದಿಂದ ಅವಳು ರಜತ್ನಿಂದ ದೂರ ಉಳಿಯಬೇಕಾಯಿತು. ಸಂಜನಾಳಿಗೆ ಇದನ್ನು ಕೇಳಿದ ಕೂಡಲೇ ಅವಳ ಉಸಿರು ನಿಂತಂತಾಯಿತು. ಗಾಬರಿ ದನಿಯಲ್ಲಿ ಅವಳು ಹೇಳಿದಳು, ನೀವು ನನ್ನನ್ನು ಅವನ ಮನೆಗೆ ಕರೆದೊಯ್ಯಬಲ್ಲಿರಾ? ಆ ಹುಡುಗರು ತಕ್ಷಣವೇ ಹೇಳಿದರು, ಹೌದು ಆಂಟಿ, ಅವನು ನಮ್ಮ ಮನೆಯ ಪಕ್ಕದಲ್ಲೇ ಇರುತ್ತಾನೆ. ಸಂಜನಾ ಮನೀಶ್ ಕಡೆಗೆ ನೋಡಿದಳು. ಅವಳ ಕಣ್ಣುಗಳಲ್ಲಿ ಆತಂಕ ಸ್ಪಷ್ಟವಾಗಿ ಕಾಣುತ್ತಿತ್ತು. ಮನೀಶ್, ನನ್ನನ್ನು ಇಲ್ಲೇ ಇಳಿಸಿಬಿಡು. ನನಗೆ ಏನೋ ಸರಿಯಿಲ್ಲ ಎಂದು ಅನಿಸುತ್ತಿದೆ. ನಾನು ಅವನನ್ನು ನೋಡಲು ಹೋಗಲೇಬೇಕು. ಮನೀಶ್ ದೀರ್ಘ ಉಸಿರು ತೆಗೆದುಕೊಳ್ಳುತ್ತಾ ಹೇಳಿದನು, ಸರಿ, ನೀನು ಹೋಗು, ನಾನು ಅಂಗಡಿ ತೆರೆಯಬೇಕು. ಆದರೆ ಏನೇ ಆಗಲಿ ತಕ್ಷಣ ನನಗೆ ಫೋನ್ ಮಾಡು. ಮನೀಶ್ ಅವಳನ್ನು ಅಲ್ಲೇ ಇಳಿಸಿದನು. ಸಂಜನಾ ಒಬ್ಬ ಸಣ್ಣ ಹುಡುಗನನ್ನು ಕರೆದುಕೊಂಡು ಆಟೋದಲ್ಲಿ ಕುಳಿತಳು ಮತ್ತು ಆತಂಕದ ಹೃದಯದೊಂದಿಗೆ ಆ ಗಲ್ಲಿಯ ಕಡೆಗೆ ಹೊರಟಳು. ರಜತ್ನ ಮನೆಯ ಬಳಿ ಆಟೋ ನಿಂತಿತು. ಆಟೋದಿಂದ ಇಳಿದ ಕೂಡಲೇ ಅವಳ ದೃಷ್ಟಿ ಒಬ್ಬ ವೃದ್ಧ ಮಹಿಳೆಯ ಮೇಲೆ ಬಿತ್ತು. ಅವಳನ್ನು ನೋಡಿದ ತಕ್ಷಣ ಸಂಜನಾ ಸ್ತಬ್ಧಳಾದಳು. ನೀವು? ಸಂಜನಾ ಅವರನ್ನು ಬಹಳ ಚೆನ್ನಾಗಿ ತಿಳಿದಿದ್ದಳು. ಇತ್ತ ವೃದ್ಧ ಮಹಿಳೆ ಕೂಡ ಅವಳನ್ನು ನೋಡಿದ ತಕ್ಷಣ ನಿಂತಳು ಮತ್ತು ಮರುಕ್ಷಣವೇ ಬಿಕ್ಕಿ ಬಿಕ್ಕಿ ಅಳಲಾರಂಭಿಸಿದಳು. ಅವಳು ನಡುಗುವ ದನಿಯಲ್ಲಿ ಹೇಳಿದಳು, ನಾನು ನಿನ್ನ ಮಗನನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ. ಸಂಜನಾಳ ಕಾಲ ಕೆಳಗಿನ ಭೂಮಿ ಕುಸಿದಂತಾಯಿತು. ಏನು? ಅವನು? ಅಂದರೆ ಅವನು ನನ್ನ ಮಗ ರಜತ್? ವೃದ್ಧ ಮಹಿಳೆ ಕಣ್ಣೀರು ಒರೆಸಿಕೊಳ್ಳುತ್ತಾ ತಲೆ ಅಲ್ಲಾಡಿಸಿದಳು. ಹೌದು, ಅವನೇ ನಿನ್ನ ಮಗ ರಜತ್. ಇಷ್ಟು ಕೇಳಿದ್ದೆ ತಡ. ಸಂಜನಾಳ ಎದೆ ಬಡಿದುಕೊಳ್ಳಲು ಪ್ರಾರಂಭಿಸಿತು. ನನ್ನ ಅದೃಷ್ಟವೇ ಕೆಟ್ಟಿತು. 10 ವರ್ಷಗಳ ನಂತರ ನನ್ನ ಮಗು ಎದುರಿಗಿದ್ದರೂ ನಾನು ಅವನನ್ನು ಗುರುತಿಸಲು ಸಾಧ್ಯವಾಗಲಿಲ್ಲ. ಸಂಜನಾ ಅಳುತ್ತಾ ಅಳುತ್ತಾ ಹೇಳಿದಳು, ಅವನು ಎಲ್ಲಿದ್ದಾನೆ? ಅವನ ಸ್ಥಿತಿ ಹೇಗಿದೆ? ನಾನು ಅವನನ್ನು ಈಗಲೇ ನೋಡಬೇಕು. ಗಲ್ಲಿಯ ಮಹಿಳೆಯರು ಸೇರಲಾರಂಭಿಸಿದರು.
ಒಬ್ಬಳು ಕೇಳಿದಳು, ಇವಳು ಯಾರು? ಇಷ್ಟೊಂದು ಆತಂಕ ಯಾಕೆ ಅವಳಿಗೆ? ರಜತ್ನ ಅಜ್ಜಿ ಕಣ್ಣೀರು ಒರೆಸಿಕೊಳ್ಳುತ್ತಾ ಹೇಳಿದಳು, ಅರೆ, ಇವಳೇ ಅವನ ಅಸಲಿ ತಾಯಿ. ಸುತ್ತಲೂ ಮೌನ ಆವರಿಸಿತು. ಯಾರಿಗೂ ನಂಬಲು ಸಾಧ್ಯವಾಗುತ್ತಿರಲಿಲ್ಲ. ಏಕೆಂದರೆ ಇಷ್ಟು ಶ್ರೀಮಂತ ಮಹಿಳೆಯ ಮಗು ಈ ಪರಿಸ್ಥಿತಿಯಲ್ಲಿ ಹೇಗೆ ಬದುಕುತ್ತಿದ್ದಾನೆ ಎನ್ನುವುದು ಅವರ ಪ್ರಶ್ನೆ. ಸಂಜನಾಳ ಅಳುವಿನ ಕೂಗು ಇಡೀ ವಠಾರದಲ್ಲಿ ಪ್ರತಿಧ್ವನಿಸುತ್ತಿತ್ತು. ರಜತ್ ನನ್ನ ಮಗನೇ? ಅಯ್ಯೋ ದೇವರೇ, ನನ್ನ ಕರುಳಿನ ಕುಡಿಯನ್ನೇ ಗುರುತಿಸದಾದನಲ್ಲ. ವರ್ಷಗಳ ಹಿಂದೆ ನಡೆದ ಘಟನೆ. ಸಂಜನಾ ಮೈಸೂರಿನ ನಿವಾಸಿ. ಆಗ ಅವಳು ಬರೀ 19 ವರ್ಷದವಳಾಗಿದ್ದಳು. ಯಾವಾಗ ಅವಳಿಗೆ ಅಜಯ್ ಮೇಲೆ ಪ್ರೀತಿಯಾಯಿತೋ ಆಗ ಇಬ್ಬರು ಮದುವೆಯಾಗಲು ಬಯಸಿದ್ದರು. ಆದರೆ ಸಂಜನಾಳ ಕುಟುಂಬ ಈ ಸಂಬಂಧಕ್ಕೆ ವಿರುದ್ಧವಾಗಿತ್ತು. ಎಷ್ಟೇ ತಿಳಿ ಹೇಳಿದರೂ ಸಂಜನಾ ಕೇಳಲಿಲ್ಲ. ಒಂದು ದಿನ ಅವಳು ಅಜಯ್ ಜೊತೆ ಓಡಿ ಹೋಗಿ ಮದುವೆಯಾದಳು. ಅವರಿಬ್ಬರು ನಗರದಲ್ಲಿ ಒಂದು ಸಣ್ಣ ಬಾಡಿಗೆ ಮನೆಯಲ್ಲಿ ವಾಸಿಸತೊಡಗಿದರು. ಆದರೆ ಈ ಹೆಜ್ಜೆಯಿಂದ ಅವಳ ಕುಟುಂಬದವರು ತಮ್ಮ ಗೌರವಕ್ಕೆ ಧಕ್ಕೆಯಾಗಿದೆ ಎಂದು ತಿಳಿದು ಅವರು ಸಂಜನಾಳೊಂದಿಗೆ ಎಲ್ಲಾ ಸಂಬಂಧ ಕಡಿದುಕೊಂಡರು. 1 ವರ್ಷದ ನಂತರ ಸಂಜನಾ ಒಬ್ಬ ಮುದ್ದಾದ ಮಗುವಿಗೆ ಜನ್ಮ ನೀಡಿದಳು. ಅವನೇ ರಜತ್. ಆದರೆ ಈ ಮಧ್ಯೆ ಅವಳಿಗೆ ಅಜಯ್ನ ಅಸಲಿ ಸತ್ಯ ತಿಳಿಯಿತು. ಅಜಯ್ ಒಬ್ಬ ಅಪಾಯಕಾರಿ ಗ್ಯಾಂಗ್ನೊಂದಿಗೆ ಸೇರಿದ್ದ. ಹಣಕ್ಕಾಗಿ ಕೊಲೆ ಮಾಡುವ ಗ್ಯಾಂಗ್. ಸಂಜನಾ ಅವನಿಗೆ ಬಹಳ ತಿಳಿ ಹೇಳಿದಳು, ಅಜಯ್, ಈ ದಾರಿ ಸರಿಯಲ್ಲ. ಒಂದು ದಿನ ಇದೇ ಜನರು ನಿನ್ನನ್ನು ಕೊಂದು ಹಾಕುತ್ತಾರೆ. ನಮ್ಮ ಜೀವನ ಹಾಳಾಗುತ್ತದೆ. ಆದರೆ ಅಜಯ್ ಬದಲಾಗಲಿಲ್ಲ. ಮತ್ತು ಒಂದು ದಿನ ಅದೇ ಆಯಿತು. ಅಜಯ್ನನ್ನು ಶತ್ರುಗಳು ಕೊಲೆ ಮಾಡಿದರು. ಸಂಜನಾ ಕುಸಿದು ಹೋದಳು. ಅವಳ ಹತ್ತಿರ ಮನೆಯೂ ಇರಲಿಲ್ಲ, ಆಧಾರವೂ ಇರಲಿಲ್ಲ. ಅವಳು ತವರಿಗೂ ಹೋಗಲು ಸಾಧ್ಯವಿರಲಿಲ್ಲ. ಆದರೆ ಅವಳ ಹತ್ತಿರ ಅವಳ ಮಗನಿದ್ದನು. ಅವಳು ಅವನ ಆಧಾರದ ಮೇಲೆ ಬದುಕಬೇಕಿತ್ತು. ಆದರೆ ಯಾವಾಗ ಅವಳ ಪೋಷಕರಿಗೆ ಅಜಯ್ನ ಸಾವಿನ ಸುದ್ದಿ ತಿಳಿದಿತ್ತೋ ಅವರು ಮತ್ತೆ ಬಂದರು ಮತ್ತು ಹೇಳಿದರು, ಮಗಳೇ, ಆಗಿದ್ದು ಆಯಿತು. ನಾವು ನಿನ್ನ 2ನೇ ಮದುವೆ ಮಾಡಿಸುತ್ತೇವೆ. ಆದರೆ ಒಂದು ಷರತ್ತು ಹಾಕಿದರು. ನೀನು ಈ ಮಗುವನ್ನು ಮರೆಯಬೇಕು. ಸಂಜನಾ ಸ್ತಬ್ಧಳಾದಳು. ನಾನು ನನ್ನ ಮಗನನ್ನು ಹೇಗೆ ಬಿಡಲಿ? ಆದರೆ ಅವರು ಹೇಳಿದರು, ಒಂದು ವೇಳೆ ಈ ಮಗು ಇದ್ದರೆ ಯಾರು ನಿನ್ನನ್ನು ಮದುವೆಯಾಗುತ್ತಾರೆ? ಇತ್ತ ಅಜಯ್ನ ಪೋಷಕರು ಕೂಡ ಬಂದು ಹೇಳಿದರು, ನೀನು ನಿನ್ನ ಜೀವನ ರೂಪಿಸಿಕೋ. ನಾವು ರಜತ್ನನ್ನು ಬೆಳೆಸುತ್ತೇವೆ. ಅವನು ನಮ್ಮ ರಕ್ತ. ಬಹಳ ಯೋಚಿಸಿ ಅರಿತ ಮೇಲೆ ಕಣ್ಣೀರಿನ ಸಾಗರದಲ್ಲಿ ಮುಳುಗುತ್ತಲೇ ಸಂಜನಾ ತನ್ನ ಪುಟ್ಟ ರಜತ್ನನ್ನು ಅವನ ಅಜ್ಜಿಗೆ ಒಪ್ಪಿಸಿ ತನ್ನ ಪೋಷಕರ ಜೊತೆ ಹೊರಟು ಹೋದಳು. ಸಂಜನಾಳ ಪೋಷಕರು ತಮ್ಮ ಮಗಳ ಭೂತಕಾಲ ಅಳಿಸಿ ಹಾಕುವ ಪ್ರಯತ್ನದಲ್ಲಿ ಅವಳಿಗೆ ಒಬ್ಬ ಒಳ್ಳೆಯ ಮತ್ತು ಸಂಸ್ಕಾರಿ ಹುಡುಗ ಮನೀಷ್ನ ಸಂಬಂಧ ನಿಗದಿ ಮಾಡಿದರು. ಮನೀಷ್ನ ಭೇಟಿಯಾಯಿತು, ಮಾತುಕತೆಯಾಯಿತು ಮತ್ತು ಕೆಲವು ಭೇಟಿಗಳ ನಂತರ ಕುಟುಂಬದವರು ಮದುವೆ ಪಕ್ಕ ಮಾಡಿದರು. ಆದರೆ ಈ ಸಂಬಂಧದ ಅಡಿಪಾಯದಲ್ಲಿ ಒಂದು ಸತ್ಯವನ್ನು ಅಡಗಿಸಿ ಇಡಲಾಗಿತ್ತು. ಸಂಜನಾಳ ಹಿಂದಿನ ಮದುವೆಯ ವಿಷಯ ಮುಚ್ಚಿಡಲಾಗಿತ್ತು. ಅವನಿಗೆ ಸಂಜನಾ ಅವಿವಾಹಿತೆ ಮತ್ತು ಸರಳ ಹುಡುಗಿ ಎಂದು ಹೇಳಲಾಗಿತ್ತು. ಕೆಲವು ದಿನಗಳ ನಂತರ ವೈಭವದಿಂದ ಮದುವೆ ನಡೆಯಿತು. ಮದುವೆಯ ನಂತರ ಸಂಜನಾ ಬೆಂಗಳೂರಿಗೆ ಬಂದಳು. ಮನೀಶ್ ಬೆಂಗಳೂರಿನಲ್ಲಿ ವಾಸಿಸುತ್ತಿದ್ದನು. ಓದಿದ ಸಂಸ್ಕಾರಿ ಕುಟುಂಬದವನು. ಸಂಜನಾಳ ಸೌಂದರ್ಯ ಮತ್ತು ಅವಳ ಗಂಭೀರವಾದ ವಿನಮ್ರತೆಯಿಂದ ಅವನು ಎಷ್ಟು ಪ್ರಭಾವಿತನಾಗಿದ್ದನೆಂದರೆ ಮದುವೆಯ ನಂತರ ಪ್ರತಿಯೊಬ್ಬರ ಬಳಿ ನಾನು ಜಗತ್ತಿನ ಅತಿ ಶ್ರೇಷ್ಠ ಹುಡುಗಿಯನ್ನು ಮದುವೆಯಾಗಿದ್ದೇನೆ ಎಂದು ಹೇಳುತ್ತಿದ್ದನು. ಮನೀಶ್ ಮೊಬೈಲ್ ಅಂಗಡಿ ನಡೆಸುತ್ತಿದ್ದ. ಕೆಲವು ಕೆಲಸಗಾರರು ಕೂಡ ಇದ್ದರು ಮತ್ತು ಕೆಲಸ ಎಷ್ಟು ಚೆನ್ನಾಗಿ ನಡೆಯುತ್ತಿತ್ತು ಎಂದರೆ ಮನೆಯಲ್ಲಿ ಎಂದೂ ಕೂಡ ಹಣದ ಕೊರತೆ ಇರಲಿಲ್ಲ. ಮೆಲ್ಲನೆ ಸಂಜನಾ ಕೂಡ ಅಂಗಡಿಗೆ ಹೋಗಿ ಮನೀಶ್ಗೆ ಸಹಾಯ ಮಾಡಲಾರಂಭಿಸಿದಳು. ಇಬ್ಬರು ಜೊತೆ ಕುಳಿತು ಕೆಲಸ ಮಾಡುತ್ತಿದ್ದರು. ಚಹಾ ಕುಡಿಯುತ್ತಿದ್ದರು, ನಗುತ್ತಿದ್ದರು. ಜೀವನ ಸುಂದರವಾಗಿತ್ತು. ಆದರೆ ವಿಧಿ ಬರಹ ನೋಡಿ, ಯಾವಾಗ ಸಂಜನಾಳ ಜೀವನ ಸರಿಯಾಗುತ್ತಿತ್ತೋ ಅದೇ ಸಮಯದಲ್ಲಿ ಅವಳು ಬಿಟ್ಟು ಹೋದ ಮಗು ರಜತ್ನ ಜೀವನದಲ್ಲಿ ಚಂಡಮಾರುತ ಬರಲಿತ್ತು. ರಜತ್ನ ಅಜ್ಜ ಇದ್ದಕ್ಕಿದ್ದಂತೆ ನಿಧನರಾದರು. ಅವರು ಹೋದ ತಕ್ಷಣ ಮನೆಯ ವಾತಾವರಣ ಬದಲಾಯಿತು. ಮನೆಯವರ ಚುಚ್ಚು ಮಾತುಗಳು ಶುರುವಾದವು. ಈ ಮಗುವನ್ನು ಅವನ ತಾಯಿ ಬಿಟ್ಟು ಹೋದಳು. ಈಗ ನಾವೇಕೆ ಇವನನ್ನು ಬೆಳೆಸಬೇಕು? ಅನಾಥಾಶ್ರಮಕ್ಕೆ ನೀಡಿ ಹೊರೆ ಕಡಿಮೆಯಾಗುತ್ತದೆ. ಆದರೆ ರಜತ್ನ ಅಜ್ಜಿ ಕಲ್ಲಿನಂತೆ ದೃಢವಾಗಿದ್ದಳು. ಅವಳು ಹೇಳುತ್ತಿದ್ದಳು, ಇವನು ನನ್ನ ಅಜಯ್, ನನ್ನ ಮಗನ ಕೊನೆಯ ಗುರುತು. ನಾನು ಇವನನ್ನು ಎಲ್ಲಿಗೂ ಕಳುಹಿಸುವುದಿಲ್ಲ. ಅವರ ಈ ಹಠಕ್ಕಾಗಿ ಪ್ರತಿದಿನ ಮನೆಯಲ್ಲಿ ಜಗಳಗಳು ನಡೆಯುತ್ತಿದ್ದವು. ಒಂದು ದಿನ ರಜತ್ನ ದೊಡ್ಡ ಅತ್ತೆ ಅಲ್ಲಿಗೆ ಬಂದರು. ಕುಟುಂಬದಲ್ಲಿ ಜಗಳ, ಕಲಹಗಳು ತುಂಬಿದ್ದವು. ಅತ್ತೆ ಅಜ್ಜಿಗೆ ಹೇಳಿದರು, ಅಮ್ಮ, ಇಷ್ಟೊಂದು ಜಗಳವಾಗುತ್ತಿದ್ದರೆ ಮಗುವನ್ನು ನನಗೆ ಕೊಟ್ಟು ಬಿಡು. ನನಗೆ 2 ಗಂಡು ಮಕ್ಕಳಿದ್ದಾರೆ. ನಾನು ಇವನನ್ನು ಬೆಂಗಳೂರಿಗೆ ಕರೆದೊಯ್ಯುತ್ತೇನೆ. ಅಜ್ಜಿ ತಕ್ಷಣ ತಲೆ ಅಲ್ಲಾಡಿಸಿದಳು. ಇಲ್ಲ, ನಾನು ಯಾರನ್ನು ನಂಬುವುದಿಲ್ಲ. ಇವನು ನನ್ನ ಜೊತೆಗೆ ಇರುತ್ತಾನೆ. ಅತ್ತೆ ತಿಳಿ ಹೇಳಿದರು. ಸರಿ, ಹಾಗಾದರೆ ನೀನು ನನ್ನ ಜೊತೆಗೆ ನಡಿ ಮತ್ತು ನೀನು ಕೂಡ ಅಲ್ಲೇ ಇರು. ಈ ರೀತಿ ರಜತ್ ತನ್ನ ಅಜ್ಜಿಯೊಂದಿಗೆ ಬೆಂಗಳೂರಿಗೆ ಬಂದನು. ಸಮಯ ಕಳೆದಂತೆ ರಜತ್ ದೊಡ್ಡವನಾದನು. ಈಗ ಅವನಿಗೆ 10 ವರ್ಷ. ಕುತೂಹಲದಿಂದ ಕೂಡಿದ ತುಂಟ ಮಗು.
ಮತ್ತು ಜಗತ್ತನ್ನು ತನ್ನದೇ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸುತ್ತಿದ್ದನು. ಒಂದು ದಿನ ಅವನು ನೋಡಿದನು, ತನ್ನ ವಯಸ್ಸಿನ ಮಕ್ಕಳು ಪ್ರತಿದಿನ ಜೇಬಿನಲ್ಲಿ ಹಣ ಹಿಡಿದು ಮನೆಗೆ ಮರಳುತ್ತಿದ್ದರು. ಅವನು ಕೇಳಿದನು, ನೀವು ಹಣ ಎಲ್ಲಿಂದ ತರುತ್ತೀರಿ? ಮಕ್ಕಳು ನಗುತ್ತಾ ಹೇಳಿದರು, ರಸ್ತೆಯಲ್ಲಿ ರೆಡ್ ಸಿಗ್ನಲ್ನಲ್ಲಿ ಗಾಡಿಗಳ ಬಳಿ ಹೋಗುತ್ತೇವೆ ಮತ್ತು ಹಣ ಕೇಳುತ್ತೇವೆ. ರಜತ್ನ ಮನಸ್ಸಿನಲ್ಲೂ ಹಣ ಸಂಪಾದಿಸುವ ಆಸೆ ಮೂಡಿತು. ಅವನು ಹೇಳಿದನು, ನಾನು ಕೂಡ ನಿಮ್ಮ ಜೊತೆ ಬರುತ್ತೇನೆ. ಆದರೆ ಅಜ್ಜಿ ಕಟ್ಟುನಿಟ್ಟಾಗಿ ನಿರಾಕರಿಸಿದಳು. ಭಿಕ್ಷೆ ಬೇಡುವುದು ಬಹಳ ಕೆಟ್ಟದು ಮಗನೇ. ರಜತ್ ತುಂಟ ನಗುವಿನೊಂದಿಗೆ ಹೇಳಿದನು, ಅಜ್ಜಿ, ನಾನು ಭಿಕ್ಷೆ ಬೇಡುವುದಿಲ್ಲ, ನಾನು ಬಲೂನ್ ಮಾರುತ್ತೇನೆ. ಅಜ್ಜಿ ಇಷ್ಟವಿಲ್ಲದಿದ್ದರೂ ಸಹ ಅವನನ್ನು ತಡೆಯಲು ಸಾಧ್ಯವಾಗಲಿಲ್ಲ ಮತ್ತು ಈ ರೀತಿ ರಜತ್ ಕೆಲವು ಬಲೂನುಗಳನ್ನು ಕೊಂಡನು ಮತ್ತು ರೆಡ್ ಸಿಗ್ನಲ್ನಲ್ಲಿ ಮಾರಲು ಹೋಗಲಾರಂಭಿಸಿದನು. ಕೆಲವೊಮ್ಮೆ ಬಲೂನ್, ಕೆಲವೊಮ್ಮೆ ಹೂಗಳು, ಕೆಲವೊಮ್ಮೆ ಪುಸ್ತಕಗಳು, ಯಾವುದು ಕೈಗೆ ಸಿಗುತ್ತದೋ ಅದನ್ನು ಮಾರುತ್ತಿದ್ದನು. ಇದೇ ಸಮಯದಲ್ಲಿ ಅವನ ಅಸಲಿ ತಾಯಿ ಮರಳಿ ಬಂದಿದ್ದಳು. ಅವಳೇ ಸಂಜನಾ. ಆದರೆ ಇಬ್ಬರು ಒಬ್ಬರನ್ನೊಬ್ಬರು ಗುರುತಿಸಲು ಸಾಧ್ಯವಾಗಲಿಲ್ಲ. ಸಂಜನಾ ಒಳಗೊಳಗೆ ತನ್ನ ಮಗನನ್ನು ಪ್ರತಿದಿನ ನೆನಪಿಸಿಕೊಳ್ಳುತ್ತಿದ್ದಳು. ಆದರೆ ಅವಳ ಪೋಷಕರು ಕಟ್ಟುನಿಟ್ಟಿನ ಸೂಚನೆ ನೀಡಿದ್ದರು, ಎಂದಿಗೂ ರಜತ್ನ ಹೆಸರು ಎತ್ತಬೇಡ, ಯಾರಿಗಾದರೂ ತಿಳಿದರೆ ತೊಂದರೆಯಾಗುತ್ತದೆ ಎಂದು. ಅದಕ್ಕಾಗಿಯೇ ಅವಳು ಮೌನವಾಗಿದ್ದಳು. ತನ್ನ ಕಣ್ಣೀರನ್ನು ಯಾರೊಂದಿಗೂ ಹಂಚಿಕೊಳ್ಳಲು ಸಾಧ್ಯವಿರಲಿಲ್ಲ. ಕೆಲವೊಮ್ಮೆ ತವರಿಗೆ ಹೋದಾಗ ಬರೀ ಇಷ್ಟೇ ತಿಳಿಯುತ್ತಿತ್ತು, ರಜತ್ ತನ್ನ ಅತ್ತೆಯ ಜೊತೆ ಬೆಂಗಳೂರಿನಲ್ಲಿ ಇದ್ದಾನೆ ಎಂದು. ಇದು ಎಂತಹ ವಿಪರ್ಯಾಸ! ತಾಯಿ ಮತ್ತು ಮಗ ಒಂದೇ ನಗರದಲ್ಲಿದ್ದರು, ಒಂದೇ ರಸ್ತೆಯಲ್ಲಿ ನಿಂತಿದ್ದರು, ಒಂದೇ ಗಾಳಿಯಲ್ಲಿ ಉಸಿರಾಡುತ್ತಿದ್ದರು. ಆದರೆ ಗುರುತಿನ ಎಳೆ ಕಳಚಿ ಹೋಗಿತ್ತು. ಸಂಜನಾ ಹಲವಾರು ಬಾರಿ ಅವನಲ್ಲಿ ಹೆಸರು ಕೇಳಿದ್ದಳು, ಮನೆ ಕೇಳಿದ್ದಳು. ರಜತ್ ಹೇಳಿದ್ದನು, ನಾನು ನನ್ನ ಅಜ್ಜಿಯೊಂದಿಗೆ ಇರುತ್ತೇನೆ ಎಂದು. ಆದರೆ ಅವಳಿಗೆ ಆ ಅಜ್ಜಿ ಬೇರೆ ಯಾರೂ ಅಲ್ಲ, ತನ್ನ ಮಗನ ಅಜ್ಜಿಯೇ ಎಂದು ತಿಳಿದಿರಲಿಲ್ಲ. ಯಾವ ದಿನ ಅವಳು ರಜತ್ನನ್ನು ಹುಡುಕುತ್ತಾ ಅವನ ಮನೆಗೆ ತಲುಪಿದಳೋ ಮತ್ತು ಅಜ್ಜಿಯನ್ನು ಎದುರಿಗೆ ನೋಡಿದಳೋ ಆಗ ಹೃದಯದಲ್ಲಿ ಮಿಂಚು ಹೊಡೆದಂತಾಯಿತು. ಏನು, ಇವನು ನನ್ನ ಮಗನೇ? ಅಜ್ಜಿ ನಡುಗುವ ಧ್ವನಿಯಲ್ಲಿ ಹೇಳಿದಳು, ಹೌದು ಮಗಳೇ, ಇವನು ನಿನ್ನ ರಜತ್. ಅವನಿಗೆ ಆಕ್ಸಿಡೆಂಟ್ ಆಗಿದೆ. ಅವಳು ಕಿರುಚಿದಳು, ಎಲ್ಲಿದ್ದಾನೆ ಅವನು? ನಾನು ಈಗಲೇ ಅವನ ಬಳಿ ಹೋಗಬೇಕು. ಅವಳ ಅಜ್ಜಿ ನಡುಗುವ ದನಿಯಲ್ಲಿ ಹೇಳಿದಳು, ಅವನನ್ನು ಆಸ್ಪತ್ರೆಗೆ ಕರೆದೊಯ್ಯಲಾಗಿದೆ. ಪಕ್ಕದಲ್ಲಿದ್ದ ಕೆಲವು ಮಹಿಳೆಯರು ಅವಳ ಕೈ ಹಿಡಿದು ಹೇಳಿದರು, ನಡಿ, ನಾವು ನಿನ್ನನ್ನು ಕರೆದೊಯ್ಯುತ್ತೇವೆ. ಸಂಜನಾ ಯಾವುದೋ ಒಂದು ರೋಬೋಟ್ನಂತೆ ಅವರ ಜೊತೆ ನಡೆದಳು. ಆಸ್ಪತ್ರೆ ತಲುಪಿದ ಕೂಡಲೇ ರಜತ್ನ ಅತ್ತೆ ಅವಳನ್ನು ನೋಡಿದ ತಕ್ಷಣ ಬಿಕ್ಕಿ ಬಿಕ್ಕಿ ಅಳಲಾರಂಭಿಸಿದಳು ಮತ್ತು ಅವಳು ಹೇಳಿದಳು, ಭರವಸೆ ಇಲ್ಲವೆಂದು ಡಾಕ್ಟರ್ ಹೇಳುತ್ತಿದ್ದಾರೆ. ಭರವಸೆ ಎನ್ನುವ ಶಬ್ದ ಕೇಳಿ ಸಂಜನಾಳ ಹೃದಯ ಒಡೆದು ಹೋಯಿತು. ಅವಳು ನಡುಗುವ ಧ್ವನಿಯಲ್ಲಿ ಹೇಳಿದಳು, ಹಾಗೆ ಹೇಳಬೇಡಿ, ದೇವರಲ್ಲಿ ಪ್ರಾರ್ಥಿಸಿ, ಅವನು ನನ್ನನ್ನು ಬಿಟ್ಟು ಹೋಗುವುದಿಲ್ಲ. 6 ಗಂಟೆಗಳು ಕಳೆದವು. ಪ್ರತಿ ನಿಮಿಷವೂ ಯುಗಗಳಂತೆ ತೋರುತ್ತಿತ್ತು. ಐಸಿಯು ಬಾಗಿಲು ಮುಚ್ಚಿತ್ತು. ಒಳಗಡೆ ರಜತ್ ಜೀವದ ಜೊತೆ ಹೋರಾಡುತ್ತಿದ್ದನು. ಹೊರಗಡೆ ಸಂಜನಾಳಿಗೆ ಮನೀಶ್ನ ಫೋನ್ ಸತತವಾಗಿ ಬರುತ್ತಿತ್ತು. ಕೊನೆಗೂ ಅವಳು ಒಂದು ಬಾರಿ ಫೋನ್ ಎತ್ತಿದಳು ಮತ್ತು ಒಡೆದಿರುವ ದನಿಯಲ್ಲಿ ಹೇಳಿದಳು, ಮನೀಶ್, ಆ ಹುಡುಗ ಬದುಕುವ ಯಾವುದೇ ಭರವಸೆ ಇಲ್ಲ. ನಾನು ಇಂದು ಬರಲು ಸಾಧ್ಯವಿಲ್ಲ, ಕ್ಷಮಿಸು. ಮನೀಶ್ ಆಶ್ಚರ್ಯಚಕಿತನಾದನು. ಏನು, ನೀನು ಆಸ್ಪತ್ರೆಗೆ ತಲುಪಿಬಿಟ್ಟೆಯಾ? ಇದೇನು ಈ ರೀತಿ ಮಾತನಾಡುತ್ತಿದ್ದೀಯಾ? ಅವನ ತಂದೆ ತಾಯಿ ಇದ್ದಾರೆ, ಅವರು ನೋಡಿಕೊಳ್ಳುತ್ತಾರೆ. ಆದರೆ ಯಾವ ಹುಡುಗನನ್ನು ಅವನು ಬೇರೆ ಯಾರೋ ಎಂದು ತಿಳಿದಿದ್ದನೋ ಅವನು ತನ್ನ ಹೆಂಡತಿಯ ಸ್ವಂತ ಮಗ ಎಂದು ಸಂಜನಾ ಅವನಿಗೆ ಹೇಗೆ ತಿಳಿಸಬೇಕಿತ್ತು? ಅವಳು ಬರೀ ಇಷ್ಟೇ ಹೇಳಿದಳು, ನಾನು ಈಗ ಮಾತನಾಡಲು ಸಾಧ್ಯವಿಲ್ಲ ಎಂದು ಹೇಳಿ ಫೋನ್ ಕಟ್ ಮಾಡಿದಳು. ಸ್ವಲ್ಪ ಸಮಯದ ನಂತರ ಡಾಕ್ಟರ್ ಹೊರಗೆ ಬಂದರು. ಮುಖದಲ್ಲಿ ಆಯಾಸ ಮತ್ತು ಅನಿಶ್ಚಿತತೆ ಎರಡೂ ಇತ್ತು. ಒಂದು ವೇಳೆ ಹುಡುಗನಿಗೆ ಪ್ರಜ್ಞೆ ಬಂದರೆ ಅವನು ಮೆಲ್ಲನೆ ಗುಣಮುಖನಾಗಬಹುದು, ಇಲ್ಲದಿದ್ದರೆ ಏನು ಹೇಳಲು ಸಾಧ್ಯವಿಲ್ಲ. 3 ದಿನಗಳು 3 ವರ್ಷದಂತೆ ಕಳೆದವು. ನಂತರ 3ನೇ ದಿನ ಸಂಜೆ ಡಾಕ್ಟರ್ ನಗುತ್ತಾ ಸುದ್ದಿ ನೀಡಿದರು, ಹುಡುಗನಿಗೆ ಪ್ರಜ್ಞೆ ಬಂದಿದೆ, ಈಗ ನೀವು ಭೇಟಿಯಾಗಬಹುದು. ಆ ಕ್ಷಣ ಅಳುವವರ ಗುಂಪಿನಲ್ಲಿ ಬರೀ ಒಂದೇ ದನಿ ಇತ್ತು, ನೆಮ್ಮದಿಯದ್ದು. ಎಲ್ಲರೂ ಒಬ್ಬರಿಗೊಬ್ಬರು ಅಪ್ಪಿಕೊಂಡು ಅತ್ತರು. ಸಂಜನಾ ಓಡುತ್ತಾ ಒಳಗಡೆ ಹೋದಳು. ರಜತ್ನ ಕಣ್ಣುಗಳು ಅರ್ಧ ತೆರೆದಿದ್ದವು. ಅವನು ಮೆಲ್ಲನೆಯ ದನಿಯಲ್ಲಿ ಕೇಳಿದನು, ಆಂಟಿ, ನೀವು ಇಲ್ಲಿ? ಸಂಜನಾ ಒಡೆದು ಹೋದಳು. ಅವಳು ಅವನ ತಲೆ ಸವರುತ್ತಾ ಹೇಳಿದಳು, ಮಗನೇ, ನಾನು ಆಂಟಿಯಲ್ಲ, ನಾನು ನಿನ್ನ ತಾಯಿ. ಅವಳು ಅವನನ್ನು ಎದೆಗೆ ಅಪ್ಪಿಕೊಂಡಳು ಮತ್ತು ವರ್ಷಗಳ ನೋವು, ಅಪರಾಧ ಪ್ರಜ್ಞೆ ಮತ್ತು ಪ್ರೀತಿ ಎಲ್ಲವೂ ಕಣ್ಣೀರಿನಲ್ಲಿ ಹರಿದು ಹೋದವು. ಡಾಕ್ಟರ್ ಆದರೂ ತಿಳಿ ಹೇಳಿದರು, ಜಾಸ್ತಿ ಮಾತನಾಡಬೇಡಿ, ಮಗುವಿಗೆ ವಿಶ್ರಾಂತಿ ಬೇಕು. 3 ದಿನಗಳಿಂದ ಸಂಜನಾ ಮನೀಶ್ಗೆ ಫೋನ್ ಮಾಡಿರಲಿಲ್ಲ. ಅವಳ ಮೊಬೈಲ್ ಸ್ವಿಚ್ ಆಫ್ ಆಗಿತ್ತು. ಮನೀಶ್ ಚಿಂತೆಯಲ್ಲಿ ಹುಚ್ಚನಂತಾಗಿದ್ದ. ಕೊನೆಗೂ ಅವನು ರಜತ್ನ ಮನೆಗೆ ತಲುಪಿದನು ಮತ್ತು ಪೂರ್ಣ ಸತ್ಯ ತಿಳಿದುಕೊಂಡನು. ಆಸ್ಪತ್ರೆಯಲ್ಲಿ ಅವನು ಕೋಪದಿಂದ ನಡುಗುವ ದನಿಯಲ್ಲಿ ಹೇಳಿದನು, ನೀವು ನನಗೆ ವಂಚನೆ ಮಾಡಿದ್ದೀರಿ. ನಮ್ಮ ಸಂಬಂಧ ಇಲ್ಲೇ ಅಂತ್ಯವಾಗುವುದು.
ಸಂಜನಾ ತಲೆ ತಗ್ಗಿಸಿ ಎಲ್ಲವನ್ನು ಕೇಳುತ್ತಿದ್ದಳು. ಅವಳಾದರೂ ಏನು ಹೇಳುತ್ತಾಳೆ? ಅವಳ ಹತ್ತಿರ ಉಳಿದದಾದರೂ ಏನು? ಬರೀ ಅವಳ ಮಗ. ಅವಳು ಅವನನ್ನು ಕಳೆದುಕೊಳ್ಳಲು ಸಿದ್ಧಳಿರಲಿಲ್ಲ. 1 ವಾರದ ನಂತರ ರಜತ್ ಮನೆಗೆ ಬಂದನು. ಸಂಜನಾ ಸಂಪೂರ್ಣವಾಗಿ ಅವನ ಆರೈಕೆಯಲ್ಲಿ ತೊಡಗಿದಳು. ಮನೀಶ್ಗೆ ಫೋನ್ ಮಾಡಿದರೆ ಅವನು ಫೋನ್ ಎತ್ತುತ್ತಿರಲಿಲ್ಲ. 10 ದಿನಗಳ ನಂತರ ಇದ್ದಕ್ಕಿದ್ದಂತೆ ಮನೀಶ್ ತನ್ನ ಮನೆಯವರ ಜೊತೆ ರಜತ್ನ ಮನೆಗೆ ಬಂದನು. ಸಂಜನಾ ಅವರನ್ನು ನೋಡಿ ಅಳಲಾರಂಭಿಸಿದಳು. ಅವಳ ಅತ್ತೆ ಅವಳನ್ನು ಅಪ್ಪಿಕೊಂಡರು ಮತ್ತು ಹೇಳಿದರು, ಮಗಳೇ, ಅಳಬೇಡ, ನಡಿ ಮನೆಗೆ ಹೋಗೋಣ. ಸಂಜನಾ ಗಾಬರಿಯಾದಳು. ನಾನು ನನ್ನ ಮಗನನ್ನು ಬಿಟ್ಟು ಎಲ್ಲಿಗೂ ಬರುವುದಿಲ್ಲ. ಅತ್ತೆ ನಕ್ಕರು. ಯಾರು ಅವರನ್ನು ಬಿಟ್ಟು ಬಾ ಎಂದರು? ನಿನ್ನ ಮಗ, ಅವನ ಅಜ್ಜಿ, ಇಬ್ಬರನ್ನು ಕರೆದುಕೊಂಡು ಹೋಗೋಣ. ಮನೀಶ್ ಬಹಳ ಹೊತ್ತಿನ ನಂತರ ಹೇಳಿದನು, ನಡಿ ಸಂಜನಾ, ನಾನು ಕೂಡ ನೀನಿಲ್ಲದೆ ಇರಲು ಸಾಧ್ಯವಿಲ್ಲ. ಮತ್ತು ಈ ರೀತಿ ಆ ಒಡೆದು ಹೋದ ಕುಟುಂಬ ಮತ್ತೆ ಒಂದಾಯಿತು. ಆ ಸಮಯದಲ್ಲಿ ಸಂಜನಾ 2 ತಿಂಗಳ ಗರ್ಭಿಣಿಯಾಗಿದ್ದಳು. 7 ತಿಂಗಳ ನಂತರ ಅವಳು ಒಬ್ಬ ಮುದ್ದಾದ ಮಗುವಿಗೆ ಜನ್ಮ ನೀಡಿದಳು. ವೀಕ್ಷಕರೇ, ಒಂದು ವೇಳೆ ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ನಲ್ಲಿ ತಿಳಿಸಿ. ಹೊಸ ಕತೆಗಳಿಗಾಗಿ ನಮ್ಮ ಸೂರ್ಯೋದಯ ಕನ್ನಡ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.